ರಾಜ್ಯದಲ್ಲಿ ಹೊಸ ಹೊಸ ಸರ್ಕಾರ ಬಂದಾಗಲೆಲ್ಲ ಹೊಸ ಜನಪ್ರತಿನಿಧಿಗಳು ನಮ್ಮನ್ನು ಆಳ್ಲಿಕ್ಕೆ ಮುಂದಾದಂತಹ ಸಂದರ್ಭದಲ್ಲೆಲ್ಲ ಈ ಕಲ್ಲರ್ ಕನಸುಗಳನ್ನು ಬಿತ್ತಾರೆ. ಅದರಲ್ಲೂ ಕೂಡ ಈ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಿಬಿಡ್ತೀವಿ ಅಂಥೇಳಿ ಬಡಾಯಿ ಕೊಚ್ಕೊಳ್ತಾರೆ. ಬಟ್ ಇವತ್ತಿಗೂ ರಾಜ್ಯದ ಹಲವು ಕಡೆಗಳಲ್ಲಿ ಅವರು ಕೊಟ್ಟಂತಹ ಮಾತನ್ನು ಈಡೇರಿಸಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಅದಕ್ಕೆ ಉದಾಹರಣೆ ಅಂದರೆ ಏಲಕ್ಕಿ ನಗರಿ ಹಾವೇರಿ ನಗರದ ಜಿಲ್ಲಾ ಕೇಂದ್ರವಾಗಿ ಬರೋಬ್ಬರಿ 25 ವರ್ಷ ಕಳೆದಿದೆ. ಆದರೂ ಕೂಡ ನಗರದ ಜನರಿಗೆ ಇವತ್ತಿಗೂ ಸರಿಯಾದ ರೀತಿಯಲ್ಲಿ ಕುಡಿಯುವ ನೀರು ಸಿಗದೆ ಜನರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಗರಸಭೆಯು ನಗರದ ಜನರಿಗೆ ವಾರಕ್ಕೆ 1 ದಿನ ಅಥವಾ 15 ದಿನಗಳಿಗೊಮ್ಮೆ ನೀರನ್ನು ಬಿಡ್ತಾ ಇದೆಯಂತೆ. ಜನರು ನೀರಿಗಾಗಿ ಪರದಾಡ್ತಾ ಇದ್ದಾರೆ. ಕಳೆದ 8 ವರ್ಷಗಳ ಹಿಂದೆಯೇ 24x7 ಯೋಜನೆಯಲ್ಲಿ ಮನೆಯ ಮುಂದೆ ನಳ ಜೋಡಣೆಯನ್ನು ಮಾಡಲಾಗಿತ್ತು. ನಳದಲ್ಲಿ ನೀರು ಬಾರದೆ ತುಕ್ಕು ಹಿಡಿದು ಹೋಗಿದ್ದಾವೆ. ಡಿಜಿಟಲ್ ಮೀಟರ್ ನಿಷ್ಕ್ರಿಯಗೊಂಡಿದೆ. ಹೀಗಾಗಿ ನಗರದ ಜನರು ಹಿಡಿ ಶಾಪ ಹಾಕ್ತಿದ್ದಾರೆ. ಬೇಸಿಗೆಯಲ್ಲಿ ನಗರದ ಜನರು ಟ್ಯಾಂಕರ್ ಮೂಲಕ ನೀರು ಹಾಕಿಸಿಕೊಳ್ಳುವಂತಹ ದುಸ್ಥಿತಿ ನಿರ್ಮಾಣವಾಗಿದೆ. ಹೆಗ್ಗೇರಿ ಕೆರೆಯಿಂದ ನಗರಕ್ಕೆ ನೀರನ್ನು ಹರಿಸಬೇಕು. ಆದರೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ, ಜನಪ್ರತಿನಿಧಿಗಳ ನಿರ್ಲಕ್ಷ್ಯದಿಂದ ಜನರಿಗೆ ಸರಿಯಾದ ಸಮಯಕ್ಕೆ ನೀರು ಸಿಗ್ತಾ ಇಲ್ಲ. ನಗರಸಭೆಯ ಸಿಬ್ಬಂದಿಯ ವಿರುದ್ಧ ಜನರು ಹಿಡಿಶಾಪವನ್ನು ಹಾಕ್ತಾ ಇದ್ದಾರೆ. ಯಾರೇ ಅಧಿಕಾರಕ್ಕೆ ಬಂದರೂ, ಯಾವುದೇ ಅಧಿಕಾರಿಗಳಿದ್ರೂ ಇದೇ ರೀತಿಯ ಸಮಸ್ಯೆ ಅಂಥೇಳಿ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ನೀರಿಂದ ತುಂಬ ಸಮಸ್ಯೆ ಆಗ್ಬಿಟ್ಟೈತಿ. ಪ್ರತಿಯೊಂದು ಹೆಣ್ಮಕ್ಳಿಗೆ ನೀರಿಲ್ಲದ ಜೀವನ ಮಾಡೋಕ್ಕಾಗಲ್ಲ. ಒಂದು ಹೆಣ್ಮಕ್ಳಿಗೆ ನೀರಿನ ಅವಶ್ಯಕತೆ ಅಂತಂದ್ರೆ ಇಷ್ಟೊಂದು ಎಲ್ಲರೂ ಕೇಳ್ಕೊತಾರೆ. ನೀರು 24x7 ಬಂದೈತಿ, ನಮ್ಗೆ ಯಾಕೆ ನೀರು ಬರ್ತಾ ಇಲ್ಲ, ನೀವು ಹೇಳಕ್ಕೆ ಬರಲ್ರಿ ಮೇಡಮ್ ಅಂತ ನಮ್ಮನ್ನು ಕ್ವಶನ್ ಮಾಡಿದರು ಇಷ್ಟು ಮಂದಿ ಬಡವ್ರ ಮಂದಿ. ಆದರೆ ಇವರಿಗೆ ಅಧಿಕಾರಿಗಳು ಕಣ್ಣು ಮುಚ್ಕೊಂಡಾರೋ ಅಥವಾ ಏನು ಕಣ್ಣು ತೆರೆದಾರೋ ಗೊತ್ತಿಲ್ಲ. ಕೋಟ್ಯಾಂತರ ರೂಪಾಯಿ ಬಂಡವಾಳ ಬಂದು ಬಿದ್ದೈತಿ, ಯಾಕೆ ಈ ಥರ ಮಾಡ್ತಾರೆ ಇವರು? ಆಮೇಲೆ ರೋಡೆಲ್ಲ ಕೆತ್ತಿದ್ದಾರೆ. 24x ನೀರು ಬರ್ತೈತಿ ಅಂತ ಆಸೆ ಹಚ್ತಾರೆ ಬಡವರು ಹೆಣ್ಮಕ್ಳಿಗೆ. ಕೋಟಿ ಅನುದಾನ ಬಿಡುಗಡೆ ಆಗೈತಿ ಇವರಿಗೆ. ಯಾಕೆ ನೀರು ಇವರು ಕೊಡ್ತಾ ಇಲ್ಲ? ಮನೆಗೂ ನೋಡಿ ಒಂದು ಅಧಿಕಾರಿಗಳೂ ಕರ್ಕೊಂಬಂದು ಅವ್ರಿಗೆ ನೀರಿನ ಸಮಸ್ಯೆ ಭಾಳ ಆಗ್ತೈತಿ. ಈಗ ಜನವರಿ ಇನ್ನು 2 ತಿಂಗಳ ಜನವರಿ ಫೆಬ್ರವರಿ ಮಾರ್ಚ್ ಅಂದ್ರೆ ನೀರಿನ ಸಮಸ್ಯೆ ಆಕೈತಿ. ನಾವು ನೀರು ಎಲ್ಲಿ ಹುಡ್ಕೊಂಡು ಹೋಗೋಣ? ಈಗ ಮನೆ ಬೋರ್ ಹಾಕಿಸ್ಕೊಂಡ್ರೆ ಎಲ್ಲರ ಮನ್ಯಾಗೂ ಬೋರ್ ಅದಾವೆ. ಆದ್ರೆ ಅವು ಇನ್ನು 2 ತಿಂಗಳಂದ್ರೆ ಅವು ಬೋರ್ ಉಪಯೋಗ ಬರೋಂಗಿಲ್ಲ. ಇವರು 24x7 ಅಂತಂದು ಹಾಕ್ಸಿದ್ರೆ ಅದ್ರದ್ದು ಎಲ್ಲಿ ನೀರೇ ಇಲ್ಲ, ನೀರೇ ಬಿಡ್ತಾ ಇಲ್ಲ. ಕೇಳಿದ್ರೆ ನೀರು ಬಿಟ್ಟೇವ್ರಿ ಮೇಡಮ್ ಅಂತಾರೆ. ಆ ನೀರು ಬಿಟ್ಟಾಗ ನೋಡು ಅದ್ರೊಳಗೆ ಮಣ್ಣು ಸಿಕ್ಕೊಂಡೈತಿ, ಧೂಳು ಸಿಕ್ಕೊಂಡೈತಿ, ಮತ್ತು ತೆಗೀದು ಹಾಕೋದು ಇದೇ ಆಗಿಬಿಟ್ಟೈತಿ. ಮತ್ತು ಹೆಣ್ಮಕ್ಳಿಗೆಲ್ಲ ನೀರಿನ ಸಮಸ್ಯೆ ಭಾಳ ಆಕತಿ. ಬಡಬಗ್ಗರೆಲ್ಲ ಎಲ್ಲಿ ಹೋಗ್ಬೇಕು? ಇನ್ನು ಕೆರೆ ಇದಾವೆ, ಬಾವಿ ಇದಾವೆ. ಎಲ್ಲ ಕೆರೆ ಬಾವಿ ಇದ್ದಿದ್ದೆಲ್ಲ ಮುಚ್ಚಿಬಿಟ್ಟು ಕಾಂಕ್ರೀಟ್ ರೋಡ್ ಮಾಡಿದ್ರೆ ಮುಂದೆ ಸಮಸ್ಯೆ ಭಾಳ ಆಕತಿ. ಆದಷ್ಟು ಏಪ್ರಿಲ್ ಮೇ ಅನ್ನೋದ್ರೊಳಗೆ ನಮ್ಗೆ ನೀರಿಂದ ಸೌಲಭ್ಯ ಕಲ್ಪಿಸ್ಕೊಡ್ಬೇಕಂತಂದು ನಾ